ಕಬಿನಿಗೆ ಆಗಮಿಸಿದ ಸಿಎಂ ಹಾಗೂ ಡಿಸಿಎಂ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಆಗಮಿಸಿದ್ದಾರೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದು ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಯಾಕಂದ್ರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಬಗ್ಗೆ ಸಿಎಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಬಟ್ ಏನೇ ಅಸಮಾಧಾನಗಳಿದ್ರೂ ಕೂಡ ಅದನ್ನ ಮುಖದ ಮುಂದೆ ತೋರಿಸೋದಕ್ಕಾಗೋದಿಲ್ಲ. ರಾಜಕೀಯದಲ್ಲಿ ಇದೆಲ್ಲವೂ ಸಹಜ. ಹಾಗಾಗಿ ಈಗ ಕಬಿನಿಗೆ ಆಗಮಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಅದರಲ್ಲೂ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಆಗಮಿಸಿದ್ದಾರೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದು ಈಗ ಬಾಗಿನ ಅರ್ಪಣೆ ಮಾಡ್ತಾ ಇದ್ದಾರೆ. ಸಚಿವ ಮಹದೇವಪ್ಪ ಸಹ ಸಿಎಂ ಡಿಸಿಎಂ ಜೊತೆ ಆಗಮಿಸಿದ್ದಾರೆ. ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ನಿನ್ನೆ ಡಿಸಿಎಂ ಡಿಕೆಶಿ ಹೆಸರನ್ನ ಹೇಳೋದಕ್ಕೆ ಹಿಂದೇಟು ಹಾಕಿದ್ರು ಸಿದ್ದರಾಮಯ್ಯ. ಇದೇ ವಿಚಾರಕ್ಕೆ ಮಾತನಾಡಿರೋ ಡಿಸಿಎಂ ಡಿಕೆಶಿ ನಿನ್ನೆ ಸಿಎಂಗೆ ಹೇಳಿಯೇ ನಾನು ಮಧ್ಯದಲ್ಲಿ ಹೋಗಿದ್ದೆ ಅಂತ ಹೇಳಿದ್ದಾರೆ. ಏನು ಅಸಮಾಧಾನ ಇತ್ತೋ ಗೊತ್ತಿಲ್ಲ, ಬಟ್ ಡಿಕೆಶಿ ಅವರ ಹೆಸರನ್ನ ಹೇಳಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿಕೆಶಿ ಅವರ ಹೆಸರನ್ನ ಹೇಳೋದಕ್ಕೆ ಹಿಂದೇಟು ಹಾಕ್ತಾರೆ. ಬಟ್ ಡಿಕೆಶಿ ಅವರು ಎಲ್ಲಿ ಹೋಗ್ತೀನಿ ಅಥವಾ ಏನು ಕೆಲಸ ಇದೆ ಅನ್ನೋದನ್ನ ನಾನು ಅವರಿಗೆ ಹೇಳಿದ್ದೀನಿ. ನಾನು ಮಧ್ಯದಲ್ಲಿ ಹೋಗಿದ್ದೆ, ಅದನ್ನ ಅವರ ಗಮನಕ್ಕೆ ತಂದೆ ನಾನು ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಆದರೂ ಕೂಡ ಒಂದು ಮನಸ್ತಾಪ ಅದು ಎಲ್ಲರ ಮುಂದೆ ರಿವೀಲ್ ಆಯಿತು ನಿನ್ನೆ. ಸೊ ಹಾಗಾಗಿ ಆ ಮುನಿಸು ಮತ್ತೆ ಮುಂದುವರಿಯುತ್ತೇನೋ ಅಂತ ಅಂದ್ಕೊಂಡಿದ್ರು. ಬಟ್ ಇಲ್ಲ, ಇವಾಗ ಇಬ್ಬರು ಕೂಡ ಒಂದೇ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ದಾರೆ. ಸೊ ಸಹಜವಾಗಿ ಹೆಲಿಕಾಪ್ಟರ್ನಲ್ಲಿ ಬಂದಿರ್ತಾರೆ ಅಂತ ಅಂದರೆ ಏನಾದರೂ ವಿಚಾರಗಳಿದ್ರಲ್ಲಿ ಇತ್ಯರ್ಥ ಮಾಡ್ಕೊಂಡಿರಬಹುದು. ಹಾಗಾಗಿ ಈಗ ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದು ಈಗ ಬಾಗಿನವನ್ನು ಸಹ ಅರ್ಪಣೆ ಮಾಡಿದ್ದಾರೆ. ಕಬಿನಿಗೆ ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ಇವ್ರ ಜೊತೆಗೆ ಸಚಿವ ಮಹದೇವಪ್ಪ ಸಹ ಡಿಸಿಎಂ ಸಿಎಂ ಜೊತೆ ಆಗಮಿಸಿದ್ರು. ನಿನ್ನೆ ಈ ಕಾರ್ಯಕ್ರಮದಲ್ಲಿ ಅಂದರೆ ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ನಿನ್ನೆ ಡಿಸಿಎಂ ಡಿಕೆಶಿ ಹೆಸರನ್ನ ಹೇಳೋದಕ್ಕೆ ಸಿದ್ದರಾಮಯ್ಯನವರು ಹಿಂದೇಟು ಹಾಕಿದ್ರು. ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಇವ್ರಿಗೂ ಕೂಡ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮತ್ತೆ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು. ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ. ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ. ಅದಕ್ಕೆ ಹೋಗ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಅದು ಬಿಟ್ಟರೆ ಯಾವ ರಾಜಕಾರಣನೂ ಇಲ್ಲ, ಯಾವ ಟೂರ್ ಪ್ರೋಗ್ರಾಮು ಇಲ್ಲ, ಏನಿಲ್ಲ. ನನ್ನ ಖಾಸಗಿ ಕಾರ್ಯಕ್ರಮ ಓದೆ ಮುಗಿಸ್ದೆ ಬಂದೆ. ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವಮಾನ ಆಯ್ತು, ಅವ್ರಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಮೋರ್ ಸ್ಟ್ರಾಂಗ್, ಮೋರ್ ಲವ್ ಆಲ್ಸೋ. ಸ್ವಾಗತ ಕೋರುವಂತ ವಿಚಾರದಲ್ಲಿ ಸ್ವಾಗತನ ಅದು ಹೆಸರು ಕರೀಲಿಲ್ಲ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕವಂತವ್ರು. ಸ್ವಾಗತ ಕೋರುವಂತ ವಿಚಾರದಲ್ಲಿ ಸ್ವಾಗತನ ಅದು ಹೆಸರು ಕರೀಲಿಲ್ಲ. ಕರೀಲಿಲ್ಲ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕವಂತವ್ರು. ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಮಾಡೋದು, ಹೆಸರು ಹೇಳೋದು ಯಾರಿರ್ತಾರೆ ಅವ್ರಿಗೆ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದು ಎಲ್ಲ ನೀವು ಅವ್ರು ಕೇಳಿದ್ರಿ, ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು.